ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗಿನ ತಿಂಡಿಗೆ ದುವಿತು, ಆಮೇಲೆ ನಮ್ಮ ಮನೆಯವರು ಸಾವಿಗೆ ಮಾಡು ಅಂತ ಹೇಳಿದರು. ಅವ್ರಿಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ. ಹಾಗಾಗ್ಬಿಟ್ಟು ಬೆಳಗ್ಗೆನೇ ಸ್ವೀಟ್ ಮಾಡ್ತಾ ಇದ್ದೀನಿ. 2 ಡೇಸಿಂದನೂ ಕೇಳ್ತಾನೆ ಇದ್ದರು ಇದನ್ನ ಸಾವಿಗೆ ಮಾಡಿಕೊಡು ಅಂತೇಳಿ. ಹಾಗಾಗ್ಬಿಟ್ಟು ಇವತ್ತು ಶುಕ್ರವಾರ ಮಾರ್ನಿಂಗು ಬೆಳಗಿನ ತಿಂಡಿಗೆ ನಾನಿಲ್ಲಿ ಇದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಫ್ರೆಂಡ್ಸ್, ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂದರೆ, ಒಂದು ಕುಕ್ಕರಿಗೆ ಸ್ವಲ್ಪ ಒಂದು ಚೊಂಬಿನಷ್ಟು ನೀರು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು 2 ಮುದ್ದೆ ಆಗೋವಷ್ಟು ಚಿಕ್ಕದಾಗಿ ಒಂದು 2 ಮುದ್ದೆ ಆಗೋವಷ್ಟು ಅಷ್ಟೇ ಮಾಡ್ಕೊಂಡಿರೋದು. ನಾನೇನು ತಿನ್ನಲ್ಲ ಸ್ವೀಟು, ದುವಿತು ಆಮೇಲೆ ಅವ್ರ ಅಪ್ಪಾಜಿ ಇಬ್ಬರು ತಿಂತಾರೆ. ಹಾಗಾಗ್ಬಿಟ್ಟು ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಇದನ್ನು ಫಸ್ಟ್ ನೀರನ್ನು ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯುವಾಗಲೇ ಹಿಟ್ಟನ್ನು ಹಾಕ್ಬಿಟ್ಟು ಸುತ್ತ ಗುಳ್ಳೆ ಥರ ಬರಬೇಕು ಫ್ರೆಂಡ್ಸ್. ಆವಾಗ ಏನು ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುದ್ದೆ ಏನು ಮಾಡ್ತೀವಿ ಅದೇ ರೀತಿಯೇ ಮಾಡಬೇಕಾಗುತ್ತೆ. ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ, ಮತ್ತು ಇನ್ನೇನು ಸ್ಟೀಮ್ ಮಾಡಲ್ಲ. ಹಾಗಾಗಿ ಬೇಯಿಸ್ಕೊತಾ ಇದ್ದೀನಿ. ಅದ್ರ ನೆಕ್ಸ್ಟ್ ಅದಕ್ಕೆ ಒಂದು ಕಡಲೆದು ಒಂದು ಪುಡಿ ಮಾಡಬೇಕಂತೆ. ನನಗೂ ಅಷ್ಟು ಗೊತ್ತಿಲ್ಲ, ನಮ್ಮ ಮನೆಯವ್ರು ಹೇಳಿದರು. ಆ ಕಡಲೆನ ಹಾಗಾಗಿ ಒಂದು ಕಪ್ಪಷ್ಟು ಕಡಲೆನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮತ್ತೆ ಮುದ್ದೆನ ಮಿಕ್ಸ್ ಮಾಡಿ ಮತ್ತೆ ಬೇಯಲಿಕ್ಕೆ ಇಟ್ಬಿಟ್ಟು ನೆಕ್ಸ್ಟು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಲ್ಲ, ಕಾಯಿ ತುರಿ, ಸೋಂಕಾಳು ಆಮೇಲೆ ಏಲಕ್ಕಿ ಪುಡಿನ ಹಾಕಿ ಗ್ರೈಂಡ್ ಮಾಡಿಕೊಂಡು ಕಾಯಿ ಹಾಲು ಥರ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನನಗೆ ಸ್ವೀಟಲ್ಲಿ ಇದೆಲ್ಲ ಇಷ್ಟ ಆಗಲ್ಲ. ಒಬ್ಬಿಟ್ಟು ಸ್ವಲ್ಪ ಪಾಯಸ ಅಷ್ಟೇ ಇಷ್ಟ ಆಗುತ್ತೆ. ಮೊದಲಿಂದನೂ ಅಷ್ಟೇ ನನಗೆ ಸ್ವೀಟ್ ಅಂದರೆ ಆಗಲ್ಲ. ನಮ್ಮ ಮನೆಯವರಿಗೋಸ್ಕರ ನಾನು ಸ್ವೀಟ್ ಏನಾದರೂ ಮಾಡಬೇಕು ಅಂದರೆ ನಮ್ಮ ಮನೆಯವ್ರಿಗೋಸ್ಕರ ಅಷ್ಟೇ ಮಾಡೋದು. ದುಬಿತು ಏನು ಅಷ್ಟೊಂದೇನು ಇಷ್ಟಪಡಲ್ಲ. ಹಾಗಾಗ್ಬಿಟ್ಟು ಇದು ಒತ್ತು ಸಾವಿಗೆ ನಾನು ಮಾಡ್ತಾ ಇರೋದು. ಕೆಲವರು ಹಳ್ಳಿ ಕಡೆಯಲ್ಲೆಲ್ಲ ದೊಡ್ಡದು ಮರದ್ದೆಲ್ಲ ಇರುತ್ತೆ. ನಮ್ಮ ಮನೇಲಿ ಈಗ ಆ ಥರದ್ದೇನಿಲ್ಲ. ಹಾಗಾಗ್ಬಿಟ್ಟು ಈಗ ನಾವು ಚಕ್ಲಿ ಮಾಡ್ತೀವಲ್ಲ ಅದರಲ್ಲೇನೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದರಲ್ಲೂ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟಿಗೆ ಏನಂದರೆ, ಫಸ್ಟು ಮುದ್ದೆ ಮಾಡ್ಕೊತೀವಲ್ಲ ಅದೇ ರೀತಿಯೇ ಮಾಡಿ ಆಲ್ಟ್ ಬಾಕ್ಸಿಗೆ ಹಾಕಿ ಎತ್ತಿಡ್ಕೋಬೇಕು. ಆಲ್ಟ್ ಬಾಕ್ಸಿಗೆ ಏನಕ್ಕೆ ಹಾಕಬೇಕು ಅಂದರೆ, ತಣ್ಣಗಾದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್. ಅಂದರೆ ಮುದ್ದೆ ಗಟ್ಟಿ ಆಗುತ್ತೆ. ಗಟ್ಟಿ ಆದರೆ ಅಲ್ಲಿ ಒತ್ತಲಿಕ್ಕೆ ಸರಿ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ಆಲ್ಟ್ ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ ಬಿಸಿ ಇದ್ದೇನೆ ಚಕ್ಲಿ ಮಾಡ್ತೀವಲ್ಲ ಅದರಲ್ಲಿ ಹಾಕ್ಬಿಟ್ಟು ಪ್ರೆಸ್ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆಲ್ಟ್ ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದನ್ನು ಚಕ್ಲಿ ಮಾಡೋದನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಸವರ್ತಾ ಇದ್ದೀನಿ. ತುಪ್ಪ ಸವರೋದ್ರಿಂದ ತಿನ್ನುವಾಗ ಘಮ ಚೆನ್ನಾಗಿರುತ್ತೆ. ಆ ಮುದ್ದೆಗೂ ಕೂಡ ನಾನು ತುಪ್ಪ ಹಾಕಿದ್ದೀನಿ. ನಾನು ನೆಕ್ಸ್ಟಲ್ಲಿ ಒಂದು ಬಾಳೆ ಎಲೆನ ನೀಟಾಗಿ ತೊಳೆದ್ಬಿಟ್ಟು ಅದ್ರ ಮೇಲೆ ಒತ್ತಲಿಕ್ಕೋಸ್ಕರ ನಾನು ಬಾಳೆ ಎಲೆ ಹಾಕ್ಕೊಂಡಿದ್ದೀನಿ. ತುಪ್ಪ ಎಲ್ಲ ಸವರಿದಾದ್ಮೇಲೆ ನೆಕ್ಸ್ಟ್ ನಾನು ಅದಕ್ಕೆ ಮುದ್ದೆನ ಹಾಕ್ಬಿಟ್ಟು ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ಇದರಲ್ಲೂ ಅಷ್ಟೇ, ಚಕ್ಲಿ ಒಳ್ಳಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಮರದ್ದೆಲ್ಲ ಹಳ್ಳಿ ಕಡೆಯಲ್ಲಿ ಮರದ್ದು ಇಟ್ಕೊಂಡಿರ್ತಾರೆ, ಅದರಲ್ಲಿ ಒಂದು ಮುದ್ದೆನೇ ಹಾಕ್ಬಿಟ್ಟು ಪ್ರೆಸ್ ಮಾಡ್ಬೋದು. ಒಂದು ಟೈಮಿಗೆ ಒಂದು ಸಲ ಮಾಡಿದರೆ, ಒಂದು ಸಲ ಒತ್ತಿದ್ರೆ ಒಬ್ಬರು ತಿನ್ಬೋದು, ಅಷ್ಟು ಬರುತ್ತೆ. ಇದರಲ್ಲಿ ಚಕ್ಲಿ ಒಳ್ಳಲ್ಲಿ ಚಿಕ್ಕದಲ್ಲ, ಹಾಗಾಗ್ಬಿಟ್ಟು ಅಷ್ಟು ಸ್ವಲ್ಪ ಬರುತ್ತೆ. ಮುದ್ದೆನೂ ಅಷ್ಟೇ ಸ್ವಲ್ಪ ಹಾಕ್ಕೊಂಡು ಮಾಡಬೇಕು. ಮುದ್ದೆ ತುಂಬ ಸಾಫ್ಟಾಗಿತ್ತು, ಆಮೇಲೆ ತೆಳುವಾಗಿತ್ತು. ಹಾಗಾಗಿ ನನಗೆ ಅಷ್ಟೊಂದೇನು ಕಷ್ಟ ಅನ್ನಿಸ್ಲಿಲ್ಲ, ಚೆನ್ನಾಗಿ ಬಂತು. ಇದನ್ನು ದುವಿತ್ ಪ್ರೆಸ್ ಮಾಡಿತ್ತು. ಹಾಗಾಗ್ಬಿಟ್ಟು ಅವನಿಗೇ ಹಾಕ್ಕೊಡ್ತಾ ಇದ್ದೀನಿ. ಅದನ್ನೆಲ್ಲ ಫುಲ್ಲೆಲ್ಲ ಒತ್ತಿದಾದ್ಮೇಲೆ ಅದ್ರ ಮೇಲೆ ಕಡಲೆದು ಪುಡಿ ಇರುತ್ತಲ್ಲ ಆ ಪುಡಿ ಹಾಕ್ಬಿಟ್ಟು ಅದ್ರ ಮೇಲೆ ಈ ಕಾಯಲ್ಲಿ ಹಾಕ್ಬಿಟ್ಟು ತಿಂತಾರೆ. ಚೆನ್ನಾಗಿರುತ್ತೆ ಟೇಸ್ಟು, ಬಟ್ ನನಗೆ ಅಷ್ಟೊಂದೇನು ಇಷ್ಟ ಆಗಲ್ಲ ಇದು. ನಾನು ಚಪಾತಿ ಮಾಡ್ಕೊಂಡಿದ್ದೆ. ಚಪಾತಿ ನಾನು ತಿಂದ್ಬಿಟ್ಟು ಅವರಿಗೆ ಶಾವಿಗೆ ಹಾಕ್ಕೊಟ್ಟೆ. ಎಲ್ಲ ತಿಂದಾದ್ಮೇಲೆ ನೆಕ್ಸ್ಟ್ ಅಡುಗೆ ಮನೆ ಏನು ಕ್ಲೀನ್ ಮಾಡಿಲ್ಲ, ಅಕ್ಕಿ ಇರಲಿಲ್ಲ. ಹಾಗಾಗ್ಬಿಟ್ಟು ದೋಸೆ ಅದೆಲ್ಲ ಮಾಡಲಿಕ್ಕೆ ಅಕ್ಕಿ ಇರಲಿಲ್ಲ. ನಮ್ಮ ಮನೆಯಲ್ಲಿ ಯಾವ ರೀತಿ ಅಂದರೆ, ಸೋನಾ ಅಕ್ಕಿನ ಮಾಮೂಲಿ ತಿಂಡಿಗೆ ಅದಕ್ಕೆಲ್ಲ ಬಳಸ್ತೀವಿ. ಮಿಕ್ಕಿದ್ದು ರೈಸಿಗೆಲ್ಲ ನಾನು ಇದು ರೇಷನ್ ಅಕ್ಕಿನೇ ಬಳಸೋದು. ನಮಗೆ ಇದೇ ಇಷ್ಟ ಆಗುತ್ತೆ. ಹಾಗಾಗ್ಬಿಟ್ಟು ಇದನ್ನೇ ಫುಲ್ ಖಾಲಿ ಆಗಿತ್ತು ಮನೇಲಿ. ಹಾಗಾಗ್ಬಿಟ್ಟು ಮಾಡ್ಕೊಳ್ಳೋಣ ಅಂತೇಳಿ ಅಕ್ಕಿ ಎಲ್ಲ ಮಾಡಿಕೊಂಡೆ. ಈ ಸಲ ಅಕ್ಕಿ ಕೊಟ್ಟಿರೋದ್ರಲ್ಲಿ ತುಂಬಾ ಗಲೀಜಿತ್ತು ಫ್ರೆಂಡ್ಸ್. ಸಖತ್ತು ಧೂಳು ಆಮೇಲೆ ಕಸ ಎಲ್ಲ ತುಂಬ ಜಾಸ್ತಿ ಇತ್ತು. ಹಾಗಾಗ್ಬಿಟ್ಟು ಲೇಟಾಯಿತು, ಅಕ್ಕಿ ಮಾಡೋದು ಲೇಟಾಯಿತು. ನುಚ್ಚೇನೆ ಜಾಸ್ತಿ ಬಂದಿತ್ತು. ನೀಟಾಗೆಲ್ಲ ಕೇರ್ಕೊಂಡು ಅಕ್ಕಿ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ನಾನು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ನಾನು ಒಣಮೀನಿನ ಸಾಂಬಾರು, ಅದ್ರ ಜೊತೆಲಿ ಮುದ್ದೆ ರೈಸು ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಮೀನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಮಾಮೂಲಿ ಹಸಿ ಮೀನಿಗಿನ್ನೂ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆ ಮೀನು ಕ್ಲೀನ್ ಮಾಡ್ಕೊಳ್ಳೋವಾಗ ದುವಿತ್ ಬಂದ್ಬಿಟ್ಟು ನನಗೆ ಮೊಟ್ಟೆ ಬೇಕು ಅಂತ ಹೇಳಿ ಕೇಳ್ದೆ. ಅವನಿಗೆ 1-2 ಮೊಟ್ಟೆ, ಸ್ವಲ್ಪ ಈರುಳ್ಳಿ, ಖಾರದ ಪುಡಿ, ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಎಗ್ ಬುರ್ಜಿ ಥರ ಅವನಿಗೆ ಮಾಡಿಕೊಟ್ಟೆ. ಅವ್ನು ಬೇಯಿಸಿರೋ ಮೊಟ್ಟೆನ ಹಳದಿ ಭಾಗನ ತಿನ್ನಲ್ಲ ಫ್ರೆಂಡ್ಸ್. ಹಾಗಾಗ್ಬಿಟ್ಟು ನಾನು ಅವನಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಹಂಗೆ ಎಗ್ ಬುರ್ಜಿ ಥರ ಮಾಡ್ಕೊಡ್ತೀನಿ ನಾನು. ಮೀನೆಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಅದಕ್ಕೊಂದು ಸಾಂಬಾರು ಖಾರ ರೆಡಿ ಮಾಡ್ಕೋಬೇಕು. ಒಂದು ಟೊಮೊಟೊ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, 1 ಸ್ಪೂನು
ಖಾರದ ಪುಡಿ ಅರ್ಧ ಸ್ಪೂನು, ಧನಿಯಾ ಪೌಡರ್, ಸ್ವಲ್ಪ ಜೀರಿಗೆ, ಹುಣಸೆ ಹಣ್ಣು, ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಸಿಂಪಲ್ಲಾಗಿ ಖಾರ. ಇದನ್ನು ಒಣಮೀನಿನ ಸಾಂಬಾರ ಒಂದು 2-3 ಥರ ಮಾಡ್ತಾರೆ ನಮ್ಮ ಕಡೆಯಲ್ಲಿ. ಬದನೆಕಾಯಿ, ಆಲೂಗೆಡ್ಡೆ ಹಾಕ್ಬಿಟ್ಟು, ಬೇಳೆ ಹಾಕ್ಬಿಟ್ಟು ಮಾಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಯಲ್ಲಿ ಅವರೆಕಾಳು ಇರುತ್ತಲ್ಲ, ಅವರೆಕಾಳನ್ನು ಹುರಿದ್ಬಿಟ್ಟು ಅದಕ್ಕೆ ಹಾಕಿ ಮಾಡ್ತಾರೆ. ಇವಾಗ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂದರೆ, ಬದನೆಕಾಯಿ ಇರಲಿಲ್ಲ, ಹಾಗಾಗ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಹಸಿ ಮೀನಿಗೆ ಏನು ಸಾಂಬಾರು ರೆಡಿ ಮಾಡ್ಕೊತೀವಿ ಅದೇ ರೀತಿ ರೆಡಿ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕುದ್ದಾದ್ಮೇಲೆ ಈ ಮೀನು ಹಾಕಬೇಕಾಗುತ್ತೆ. ಫಸ್ಟಿಗೆ ನಾನು ಖಾರ ಎಲ್ಲ ರೆಡಿ ಮಾಡಿಕೊಂಡು ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಎಲ್ಲ ಆದಮೇಲೆ ಏನು ರುಬ್ಬಿಟ್ಟಿರೋ ಖಾರನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಕುದಿ ಚೆನ್ನಾಗಿ ಬರಬೇಕು. ಒಂದು 10 ನಿಮಿಷನಾದರೂ ಕುದಿಬೇಕು. ಅದಾದಮೇಲೆ ನೆಕ್ಸ್ಟ್ ಏನು ಮೀನನ್ನು ಒಂದು 2-3 ಬಾರಿ ತೊಳಿಬೇಕಾಗುತ್ತೆ ಫ್ರೆಂಡ್ಸ್. ತುಂಬ ಕಲ್ಲು ಅದೆಲ್ಲ ಇರುತ್ತೆ, ಹಾಗಾಗ್ಬಿಟ್ಟು ಮೀನನ್ನು ಹುರಿದ ತಕ್ಷಣ ತೊಳೆಯೋಕ್ಕೆ ಹೋಗ್ಬಿಡ್ರಿ, ಬಿಸಿ ಇರುತ್ತಲ್ಲ ಚೆನ್ನಾಗಿ ಅನಿಸಲ್ಲ. ಹಾಗಾಗ್ಬಿಟ್ಟು ಮೀನನ್ನು ಹುರಿದ್ಬಿಟ್ಟು 10 ನಿಮಿಷ ತಣ್ಣಗಾದಮೇಲೆ ಆಮೇಲೆ ಒಂದು 2-3 ಬಾರಿ ತೊಳೆದ್ಬಿಟ್ಟು ಸಾಂಬಾರಿಗೆ ಹಾಕಿ, ಸಾಂಬಾರು ಜೊತೆಯಲ್ಲಿ ಮುದ್ದೆ ರೈಸನ್ನು ಕೂಡ ಮಾಡ್ಕೊಂಡಿದ್ದೆ. ಮುದ್ದೆ ಸಾಂಬಾರು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಅಡುಗೆ ಎಲ್ಲ ಫುಲ್ಲು ಮಾಡೋ ಅಷ್ಟೊತ್ತಿಗೆ ಫುಲ್ಲು ಸಿಕ್ಕಾಬಟ್ಟೆ ಗಲೀಜಾಗಿತ್ತು. ಅದನ್ನೆಲ್ಲ ನೀಟ್ ಮಾಡಿಬಿಟ್ಟು ಇವತ್ತಿನ ಬ್ಲಾಗನ್ನು ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಇದೇ ಥರ ವೀಡಿಯೋಸ್ಗಳು ಬೇಕು ಅನ್ನೋದಾದರೆ, ಬ್ಲಾಗ್ಗಳು ಬೇಕು ಅನ್ನೋದಾದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.